ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ರವರನ್ನ ಈಗಾಗಲೇ ಬಂಧಿಸಲಾಗಿದೆ. ಇದ್ರ ಬಗ್ಗೆ ಜನ ಏನಂತಾರೆ, ಸಾರ್ವಜನಿಕರು ಏನಂತಾರೆ, ಬನ್ನಿ ಕೇಳ್ಕೊಂಡು ಬರೋಣ. ತಪ್ಪು ನಿಜವಾಗ್ಲೂ ದರ್ಶನ್ ಅವರು ಮಾಡಿದರೆ ಅವರಿಗೆ ಶಿಕ್ಷೆ ಆಗುತ್ತೆ. ಅದು ಕಾನೂನು ಏನಿದೆ ಅದನ್ನು ನಾವು ಕೂಲಂಕುಷವಾಗಿ ಪರಿಗಣಿಸಿ ಅದು ಕಾನೂನಾತ್ಮಕವಾಗಿ ಕ್ರಮ ತಗೊಳ್ತಾರೆ. ನಾವು ಅವರ ಅಭಿಮಾನಿ, ಅವರು ನೋಡ್ತೀವಿ. ಯಾವುದೇ ಸೆಲೆಬ್ರಿಟಿ ಆಗಲಿ ಯಾರೇ ಆಗಲಿ ತಪ್ಪು ಮಾಡಿದ ಮೇಲೆ ಅದು ಕಾನೂನು ಪ್ರಕಾರ ಶಿಕ್ಷೆ ಎಲ್ಲಿಗೂ ಆಗ್ಬೋದು. ಅವರು ನಿರಪರಾಧಿ ಆಗಿದ್ದರೆ ಖಂಡಿತ ಹೊರಗಡೆ ಬರ್ತಾರೆ, ಅಪರಾಧಿ ಆಗಿದ್ದರೆ ಅವರು ಶಿಕ್ಷೆಗೆ ಅರ್ಹ ಆಗಿರ್ತಾರೆ. ಸರ್, ನಿಜ ಹೇಳಬೇಕು ಅಂದರೆ ನನಗೆ ಈಗ ನಾನು ಅಷ್ಟೇ ಎಲ್ಲ ಫಿಲಮ್ಗಳು ಎಲ್ಲರದ್ದು ನೋಡ್ತೀನಿ. ಹಾಗಾಗಿ ಅಂದ್ಬಿಟ್ಟು ಅದು ರೋಲ್ ಮಾಡೋದಂದರೆ ಅದು ಹುಚ್ಚುತನದ ಪರಮಾವಧಿ ಅಂತಾರೆ. ಇರಬೇಕು, ಆರಾಧಿಸಬೇಕು. ಒಳ್ಳೆಯ ಸಮಾಜಮುಖಿ ಕೆಲಸಗಳು ಮಾಡಿರೋದು ಅಥವಾ ಸಮಾಜಕ್ಕೆ ಒಳ್ಳೆ ಅಂತ ಕೊಟ್ಟಿರೋರನ್ನ ಅವ್ರನ್ನ ರೋಲ್ ಮಾಡಲಾಗಿ ತಗೊಳ್ಳಿ. ಈಗ ದೇಶದಲ್ಲಿ ಗಡಿ ಕಾಯ್ತಾ ಇದ್ದಾರೆ, ಎಷ್ಟು ವೀರ ಸೈನಿಕರು ಹುತಾತ್ಮರಾಗ್ತಾ ಇದ್ದಾರೆ, ಅವ್ರನ್ನ ರೋಲ್ ಮಾಡಲಾಗಿ ತಗೊಳ್ಳಿ. ನಾನು ಈ ರಾಜಕಾರಣಿಗಳನ್ನ, ಈ ಫಿಲಮ್ ಆ್ಯಕ್ಟ್ರೆಸ್ಗಳನ್ನ ಇವ್ರನ್ನೆಲ್ಲ ನಾನು ರೋಲ್ ಮಾಡಲ್ಲ ಅಂದರೆ ಒಪ್ಕೊಳ್ಳೋದಿಲ್ಲ. ಈಗ APJ ಅಬ್ದುಲ್ ಕಲಾಂ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಈ ಥರ ಮಹನೀಯರನ್ನ ರೋಲ್ ಮಾಡಲಿಕ್ಕೆ ತೊಗೊಂಡ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಸಮಾಜದಲ್ಲಿ. ಈ ಥರ ರಾಜಕೀಯದಲ್ಲಿ ಅಥವಾ ಈ ಫಿಲಮ್ ಲ್ಯಾಂಡಲ್ಲಿರೋರೊಳಗೆ ನಾನು ಒಪ್ಪೋದೇ ಇಲ್ಲ. ಯಾಕಂದರೆ ಅದು ಸಿನಿಮಾದಲ್ಲಿ ತೋರಿಸೋ ಇದೇ ಬೇರೆ ಇರುತ್ತೆ, ನಿಜ ಜೀವನದ ಶೈಲಿನೇ ಬೇರೆ ಇರುತ್ತೆ. ನಾನು ನೋಡಿದ್ದೀನಿ, ಒಬ್ಬರೇ ಅಂತಲ್ಲ, ನಾನು ಒಬ್ಬ ನಟ ದರ್ಶನ್ ಅಂತ ಹೇಳ್ತಾ ಇಲ್ಲ, ಇದೇ ಥರ ಸುಮಾರು ಸೆಲೆಬ್ರಿಟಿಗಳು ನೋಡಿದ್ದೀವಿ. ಮತ್ತು ಅವ್ರಿಗೆ ಯಾವುದೋ ವಿಶೇಷ ಸ್ಥಾನಮಾನ ಅದು ಇದು ಎಲ್ಲ ಸಮಾಜದಲ್ಲಿರುತ್ತೆ, ಅವ್ರನ್ನ ನೋಡಿ ರೋಲ್ ಮಾಡಲ್ಲ ಅಂತ ತಿಳ್ಕೊಂಡಿರ್ತಾರೆ. ಅವರೇ ಈ ಥರ ಆಪಾದನೆಗಳಿಗೆ ಗುರಿ ಆದಾಗ ಸಮಾಜ ನೋಡೋ ಇದು ಬೇರೆ ಇರುತ್ತೆ. ಅವ್ರನ್ನೇ ನೋಡಿ ಎಷ್ಟು ಜನ್ರೇಷನ್ನು, ಎಷ್ಟು ಜನ ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಇದ್ದರು, ಎಷ್ಟು ಅಭಿಮಾನಿಗಳು, ಪುನೀತ್ ಸರ್ ಅವ್ರಿಗೆ ಎಷ್ಟಿದ್ರು, ಇಡೀ ಬೆಂಗಳೂರೇ ಸ್ತಬ್ಧ ಆಗಿತ್ತು. ಆ ಥರ ಒಂದು ಆದರ್ಶಗಳನ್ನ ಇಟ್ಕೋಬೇಕು. ಚಲನಚಿತ್ರ ಆಗಿರ್ಬೋದು, ಯಾವುದೇ ಇರ್ಬೋದು, ಈಗ ಕ್ರೀಡೆನಲ್ಲೂ ಇದ್ದಾರೆ, ಪ್ರತಿಯೊಂದು ಇದೆ. ಸಮಾಜಕ್ಕೆ ಪೂರಕವಾಗಿರೋ ಅಂಥದ್ದು ಇದ್ದರೆ ಅದು ತೊಗೋಬೋದು. ಮಾರಕವಾಗಿರೋದನ್ನು ಯಾವುದೇ ಇದನ್ನು ನಾನು ಉತ್ತೇಜನ ಕೊಡೋದಿಲ್ಲ, ನಾನು ಒಪ್ಪೋದೂ ಇಲ್ಲ. ಬಟ್ ಕಾನೂನು, ನಾನು ಹೇಳ್ತಾ ಇದ್ದೀನಿ, ಕಾನೂನು ನಾನು ನೋಡಿರೋ ಪ್ರಕಾರ ಕಾನೂನು ಎಲ್ರಿಗೂ ಒಂದೇ ಇಲ್ಲ. ನಾನು ನೋಡಿದ ಈ ಪ್ರಕರಣದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಾನು ಓವರಾಲ್ ಆಗಿ ನಾನು ನೋಡಿದಾಗ ಈ ರಾಜಕಾರಣಿಗಳಿರ್ಬೋದು, ಸಿನಿಮಾದವ್ರದ್ದು ಇರ್ಬೋದು, ಅಥವಾ ಯಾರು ಈಗ ದೊಡ್ಡ ಮಟ್ಟದಲ್ಲಿರ್ತಾರೆ ಅವ್ರಿಗೆಲ್ಲ ಕಾನೂನು ಅಡಿನಲ್ಲಿ ಶಿಕ್ಷೆ ಆಗಿಲ್ಲ. ಎಷ್ಟೋ ಜನ ನುಸುಳ್ಕೊಂಡಿದ್ದಾರೆ, ತಪ್ಪಿಸ್ಕೊಂಡಿದ್ದಾರೆ. ನಾನು ಈ ಪ್ರಕರಣದ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲ ಪ್ರಕರಣದಲ್ಲಿ ಇದು ಕಾನೂನು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಅಂದರೆ ಡಿಸಿಷನ್ ಯಾರು ಇದು ಮಾಡಿರ್ತಾರೆ ಅವರಿಗೆ ಶಿಕ್ಷೆ ಆಗೋವಂಥದ್ದು ಆಗಬೇಕು. ನೋಡಿದ್ರಲ್ಲ ವೀಕ್ಷಕರೇ, ತಪ್ಪು ಯಾರೇ ಮಾಡಿದ್ರು ಕೂಡ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ಜನಗಳ ಅಭಿಪ್ರಾಯ ಆಗಿತ್ತು. ದರ್ಶನ್ ಆಗಿರಲಿ, ಬೇರೆ ಯಾರೇ ಆಗಿರಲಿ, ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರೆ ಖಂಡಿತವಾಗ್ಲೂ ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗಬೇಕು ಎಂಬುದು ಜನಗಳ ಅಭಿಪ್ರಾಯ ಆಗಿತ್ತು. ಕ್ಯಾಮ್ರಾ ಪರ್ಸನ್ ತೇಜಸ್ ಜೊತೆ ಶಂಕರ್ ನಾಗೇತೂರು, ವಿಜಯ ಕರ್ನಾಟಕ ವೆಬ್, ಬೆಂಗಳೂರು.